ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್ ರಾವ್. ಇವತ್ತು ಅನ್ನೋ ಒಂದು ತಮಿಳು ಚಲನಚಿತ್ರದ ಕಥೆಯನ್ನು ತಮ್ಮ ಬಳಿ ಹಂಚಿಕೊಂಡು, ಇದು ಮಾನವೀಯತೆಗೆ ಸಂಬಂಧಪಟ್ಟಿದ್ದು, ದೇಶದ ನಿಯಮಕ್ಕೆ ಹಾಗೂ ಹಿತಕ್ಕೆ ವಿರುದ್ಧವಾಗಿರುವಂತಹ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕಾಗಿ ಈ ವಿಡಿಯೋವನ್ನು ಮಾಡುತ್ತಿದ್ದೇನೆ. ಇದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ಸಿನಿಮಾದಲ್ಲಿ ಶ್ರೀಲಂಕಾದಲ್ಲಿ ಆರ್ಥಿಕ ದಿವಾಳಿಯಾಗಿ ತುರ್ತು ಪರಿಸ್ಥಿತಿಯಲ್ಲಿ ಸಿಲುಕಿದ್ದ ಒಂದು ಕುಟುಂಬವು, ಅಂದರೆ ಒಂದು ಗಂಡ ಹೆಂಡತಿ ಇಬ್ಬರು ಗಂಡು ಮಕ್ಕಳನ್ನು ಹೊಂದಿರುವಂಥ ಒಂದು ಕುಟುಂಬವು ತಮ್ಮ ಕುಟುಂಬದ ಏಳಿಗೆಗಾಗಿ ಹಾಗೂ ತಾವು ತನ್ನ ಹೆಂಡತಿ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಬೇಕು ಅನ್ನೋ ಉದ್ದೇಶದಿಂದ ಆತ ಶ್ರೀಲಂಕಾದಿಂದ ತನ್ನ ಭಾವಮೈದನ ಸಹಾಯದಿಂದ ಭಾರತಕ್ಕೆ ಕದ್ದುಮುಚ್ಚಿ ಬರ್ತಾರೆ. ಇಲ್ಲಿ ಬಂದ ಮೇಲೆ ಪೊಲೀಸವ್ರ ಬಳಿ ಸಿಕ್ಕಾಕಂತಾರೆ. ಆದರೆ ಹೇಗೋ ಅವರಿಗೆ ಒಂದು ಕತೆ ಇದರಲ್ಲಿ ಒಂದು ಹೇಳಿ ಅಲ್ಲಿಂದ ಅವ್ರನ್ನ ಬಿಟ್ಟು ಹೋಗಂಗೆ ಮಾಡ್ತಾರೆ. ಪೊಲೀಸರು ಸಹ ಇವರು ಒಳ್ಳೆಯವರಿಂದ ಬೇಡ, ಏನಕ್ಕೆ ಇದು ಕಾಂಪ್ಲಿಕೇಟ್ ಮಾಡೋದು ಅಂತ ಬಿಟ್ಟು ಹೋಗ್ತಾರೆ. ಆಮೇಲೆ ಈ ಕುಟುಂಬ ಏನು ಮಾಡುತ್ತೆ, ಒಂದು ಒಳ್ಳೆ ಏರಿಯಾಕ್ಕೆ ಹೋಗಿ ಒಂದು ಬಾಡಿಗೆ ಮನೆ ತಗೊಂಡು ವಾಸ ಮಾಡ್ತಾರೆ. ಇಲ್ಲಿ ಯಾಕೆಂದರೆ ಅಕ್ಕಪಕ್ಕ ಯಾರೂ ಮಾತಾಡಲ್ಲ, ಹಾಗಾಗಿ ನೀವು ಸಹ ಯಾರು ಎಲ್ಲಿಂದ ಬಂದ್ರಿ ಅಂತ ಯಾರು ಕೇಳಲ್ಲ, ತೊಂದರೆ ಆಗಲ್ಲ ಅನ್ನೋ ಉದ್ದೇಶದಿಂದ ಅಲ್ಲೋಗಿ ಮನೆ ಬಾಡಿಗೆ ಮಾಡ್ಕೊತಾರೆ. ಆ ಬಾಡಿಗೆ ಮನೆ ಮಾಡ್ಕೊಂಡ್ರೆ ಆ ಮನೆ ಓನರ್ ಸಹ ಒಬ್ಬ ಇನ್ಸ್ಪೆಕ್ಟರ್ ಇರ್ತಾನೆ. ಆದರೂ ಸಹ ಅವರಿಗೆ ಯಾವುದೇ ಅನುಮಾನ ಬರಲ್ಲ. ಅಷ್ಟಲ್ಲಾಗಲೇ ಈ ಅವ್ರ ಭಾವ ಮೈದ ಏನು ಮಾಡ್ತಾನೆ, ಎಲ್ಲ ದಾಖಲೆಗಳನ್ನು ಡೂಪ್ಲಿಕೇಟ್ ಮಾಡಿಸ್ಕೊಂಬಂದು ಇವ್ರಿಗೆ ಕೊಡ್ತಾನೆ. ಇವರು ಸಹ ಭಾಳ ಚೆನ್ನಾಗೇ ಇರ್ತಾರೆ. ಇವತ್ತ ಕೆಲಸ ಹುಡುಕ್ತಾ ಇರ್ತಾನೆ. ಅವನು ಏನು ಮಾಡ್ತಾನೆ, ಮನೆ ಎದುರಿಗೆ ಒಬ್ಬರು ಕಾರ್ ಡ್ರೈವರ್ ಬೇಕಿರೋದ್ರಿಂದ ಆ ಡ್ರೈವಿಂಗ್ ಕೆಲಸಕ್ಕೆ ಸೇರ್ಕೊಂತಾನೆ. ಈ ಗಂಡ ಹೆಂಡತಿ ಮಕ್ಕಳು ಎಲ್ಲ ಒಳ್ಳೆಯತನದಲ್ಲಿ ಇರ್ತಾರೆ. ಅವ್ರು ಏನು ಮಾಡ್ತಾರೆ, ಅಕ್ಕಪಕ್ಕದಲ್ಲಿ ಎಲ್ಲರಿಗೂ ಜೊತೆ ಮಿಂಗಲ್ ಆಗಕ್ಕೆ ಶುರು ಮಾಡ್ತಾರೆ. ಇದು ಎಲ್ಲಿವರೆಗೆ ಹೋಗುತ್ತೆ ಅಂದರೆ, ಒಬ್ರಿಗೊಬ್ರಿಗೆ ಆಗದೆ ನೋಡದೆ ಯಾರಿಗೂ ಬಗ್ಗೆನೂ ಹೋಗ್ತಾ ಒಡನಾಟಕ್ಕೆ ಬಂದ ಮೇಲೆ ಎಲ್ಲ ಸಹ ಒಬ್ರಿಗೊಬ್ಬರು ಕಷ್ಟಕ್ಕೆ ಸುಖಕ್ಕೆ ಎಲ್ಲದಕ್ಕೂ ಸ್ಪಂದಿಸೋಕ್ಕೆ ಶುರು ಮಾಡ್ತಾರೆ. ಹೀಗೆ ಇಡೀ ಏರಿಯಾನೇ ಇವರಿಂದ ಅನ್ಯೋನ್ಯವಾಗಿರ್ತಾರೆ. ಆಗ ಆ ಥರ ಒಂದು ಸಂದರ್ಭನ ಇವರು ಏರ್ಪಡಿಸ್ತಾರೆ. ಈ ಥರ ಒಂದು ಫಿಲಮ್ಮು ಒಳ್ಳೆಯ ಒಂದು ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಆ ಥರದಲ್ಲಿ ಸಾಗುತ್ತೆ. ಆದರೆ ಅಷ್ಟೊತ್ತಿಗೆ ಏನಾಗುತ್ತೆ, ಈ ರಾಮೇಶ್ವರಂನಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಈ ಬ್ಲಾಸ್ಟಿಗೆ ಎಷ್ಟೇ ಹುಡುಕಿದ್ರೂ ಯಾರೂ ಸಿಗಲ್ಲ. ಆಗ ಏನು ಮಾಡ್ತಾರೆ, ಅಪರಾಧಿ ಸಿಗ್ತಿಲ್ಲ ಅನ್ನೋ ಇದರಲ್ಲಿದ್ದಾಗ ಆ ಮೊದಲು ಪೊಲೀಸ್ ಪೇದೆಗಳು ಇವರನ್ನ ಬಿಟ್ಟೋಗಿರ್ತಾರಲ್ಲ, ಏನು ಒಳ್ಳೆಯವರು ಅಂತ, ಅವರಿಗೆ ಇವ್ರ ಮೇಲೆ ಅನುಮಾನ ಬರೋಕ್ಕೆ ಶುರು ಆಗುತ್ತೆ. ಅದು ತಕ್ಕಂತೆ ಅವ್ರ ಹತ್ರ ಇದ್ದಿದ್ದೊಂದು ನಾಯಿ ಸುಳ್ಳೇಲಿರ್ತಾರೆ. ಆ ನಾಯಿ ಕಂಪ್ಲೇಂಟ್ ಬರುತ್ತೆ. ಅದನ್ನು ತಗೊಂಡು ಏನು ಮಾಡ್ತಾನೆ, ಇವ್ರನ್ನ ಹುಡ್ಕೋಕ್ಕೆ ಹಿರಿಯ ಅಧಿಕಾರಿಗಳಿಗೆ ಹೇಳ್ತಾರೆ. ಹಿರಿಯ ಅಧಿಕಾರಿನೋ ಕೋಪಿಷ್ಟ, ಅವನು ಆಗಲೇ ಒಂದು ಲಾಕಪ್ ಡೆತ್ ಮಾಡಿರ್ತಾನೆ. ಅದನ್ನು ಮುಚ್ಕೊಳ್ಳೋಕ್ಕೆ ಈ ಕೇಸನ್ನು ಅವನು ಗೆಲ್ಲೇಬೇಕಿರುತ್ತೆ. ಹಾಗಾಗಿ ಅವನೆಲ್ಲರ ಮೇಲೆ ಪ್ರೆಷರ್ ಇದ್ದಾಗ ಆ ಒತ್ತಡದಲ್ಲಿ ಇವರು ಹಿರಿಯ ಅಧಿಕಾರಿಗಳಿಗೆ ಹೇಳಿದ ಮೇಲೆ ಏನಾಗತ್ತೆ, ಇವರು ಸೀದಾ ಅವ್ರನ್ನ ಹುಡುಕಕ್ಕೆ ಶುರು ಮಾಡ್ತಾರೆ. ಆ ಕುಟುಂಬದವ್ರನ್ನ ಎಲ್ಲೇ ಕೊನೆಗೂ ಹುಡುಕ್ತಾ ಅವರಿಂದ ಕೇಳ್ಕೊಂಡು ಅವ್ರು ಎಲ್ಲಿದ್ದಾರೆ ಅಂತ ಹುಡ್ಕೊಂಬರ್ತಾರೆ. ಅಲ್ಲೊಂದಷ್ಟು ಮನೆಗಳನ್ನೆಲ್ಲ ಸರ್ಚ್ ಮಾಡೋಕ್ಕೆ ಶುರು ಮಾಡ್ತಾರೆ. ಎಲ್ಲರ ಮನೆಗೂ ಹೋಗಿ ಇವರ ಅಂತ ನೋಡ್ತಿರ್ತಾರೆ. ಬಟ್ ಯಾರೂ ಸಹ ಇವ್ರ ಬಗ್ಗೆ ಒಂದು ತಮಿಳ್ ಫ್ಯಾಮಿಲಿ ಈ ಥರ ಬಂದಿರೋ ಹೊಸ್ದಾಗಿ ಅಂತ ಯಾರೂ ಹೇಳಲ್ಲ. ಅವ್ರು ಯಾರೂ ಬಿಟ್ಕೊಡೋದು ಇಲ್ಲ. ಅವರು ಸಹ ಅವ್ರ ಥರನೇ ತಮಿಳಲ್ಲಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಅಂದರೆ ಅಸೆಂಟ್ ಅದೇ ಥರ ಮಾತಾಡೋದ್ರಿಂದ ಎಲ್ಲರೂ ಒಂಥರ ಶ್ರೀಲಂಕಾದವರೇ ಅನ್ನೋ ರೀತಿ ತೋರಿಸ್ತಾರೆ. ಮನೆಗೆ ಇವ್ರ ಮನೆಗೆ ಬರ್ತಾರೆ ಪೊಲೀಸರು. ಆವಾಗ ಬಂದರೂ ಸಹ ಈ ಐಡೆಂಟಿಫೈ ಮಾಡಬೇಕಾದ ಪೊಲೀಸು ಮಾಡೋದಿಲ್ಲ. ಹಾಗಾಗಿ ಏನಾಗುತ್ತೆ, ಅಷ್ಟೊತ್ತಿಗೆ ಈ ಹಿರಿಯ ಅಧಿಕಾರಿ ಇರ್ತಾನಲ್ಲ, ಅವನು ಮಾಡಿದ ಲಾಕಪ್ ಡೆತ್ತಿಗೆ ಅವನಿಗೆ ಅರೆಸ್ಟ್ ಮಾಡಿ ಅಂತ ಆರ್ಡ್ರ್ ಬರುತ್ತೆ ಫೋನಲ್ಲಿ. ಹಾಗಾಗಿ ಅವನು ವಾಪಸ್ ಹೋಗ್ತಾನೆ. ಈಗ ಆಮೇಲೆ ಬಂದಮೇಲೆ ಇವ್ರಿಗೆ ಪೊಲೀಸಿಗೆ ಕೇಳಿದಾಗ ಯಾಕೆ ಹಿಂಗೆ ಮಾಡಿದೆ ಅಂದಾಗ ಅವಾಗ ಹೇಳ್ತಾನೆ, ನೀನು ತುಂಬ ಒಳ್ಳೆಯವನು, ನಮಗೂ ಅನುಮಾನ ಬಂತು, ಬಟ್ ನೀನು ತುಂಬ ಒಳ್ಳೆಯವನು ಅಂತ ಗೊತ್ತಾದ ಮೇಲೆ ಬಿಟ್ವಿ ಅಂತ. ಇದು ಈ ಸಿನಿಮಾ ತುಂಬ ಚೆನ್ನಾಗಿ ತಗೊಂಡಿದೆ. ಎಲ್ಲೂ ಬೋರ್ ಇಲ್ಲ, ಒಂಥರ ಸಂಸಾರಿಕವಾಗಿ ಒಂದು ಫಿಲಮ್ ತಗೊಂಡಿದ್ದಾರೆ. ಚೆನ್ನಾಗಿ ಸಹಿತ ಇದೆ. ಇದು ಇಲ್ಲಿಗೆ ಸರಿ. ಅಲ್ಲದೆ ಈ ಚಲನಚಿತ್ರ ಸಮಾಜದ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಅನ್ನೋದೇ ಇಲ್ಲಿ ಒಂದು ದೊಡ್ಡ ವಿಚಾರ. ಏಕೆಂದರೆ ಇಲ್ಲಿ ಇಷ್ಟು ಒಬ್ಬ ಟೂರಿಸ್ಟ್ ಒಂದು ಕುಟುಂಬ ಬಂದಿದ್ದು ಉಳ್ಕೊಂಡಿದ್ದು ಎಲ್ಲ ಒಂದು ಭಾರತದ ಹಾಗೂ ಒಂದು ದೇಶದ ಕಾನೂನು ಕಾಯ್ದೆಗಳಿಗೆ ವಿರುದ್ಧವಾಗಿರುತ್ತೆ. ಹೀಗಿದ್ದಾಗ ಅವರು ಎಷ್ಟೇ ಒಳ್ಳೆತನದಲ್ಲಿ ಇದ್ದರೂ ಸಹ
ನಮ್ಮ ದೇಶದ ಒಂದು ಕಾನೂನು, ಒಂದು ವ್ಯವಸ್ಥೆ ಇರುವಾಗ ಈ ಬಂದರ್ ಒಳನುಡ್ಸ್ಕೊಂಬಂದವ್ರು ಈಗ ಆಲ್ರೆಡಿ ತುಂಬ ಜನ ಇದ್ದಾರೆ. ಅವರು ಈ ವಿಧ್ವಂಸ ಮಾಡೋರು ಇದ್ದಾರೆ, ಮಾಡದೇ ಇದ್ದವರು ಇದ್ದಾರೆ. ಹೀಗಿದ್ದಾಗ ಈ ಥರ ಒಂದು ಸಿನಿಮಾ ಯಾವ ರೀತಿ ಒಂದು ಪ್ರಭಾವವನ್ನು ಬೀರ್ಬೋದು ಸಮಾಜದಲ್ಲಿ ಅನ್ನೋದೇ ನನ್ನ ಒಂದು ಯಕ್ಷ ಪ್ರಶ್ನೆ. ಅದಕ್ಕೆ ನೀವು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅಂದರೆ ಇದಾಗ ಈ ಥರ ಸಿನಿಮಾ ಯಾವ ರೀತಿ ಪ್ರಭಾವ ಬೀರ್ಬೋದು ಅನ್ನೋದೇ ಈ ಪ್ರಶ್ನೆ. ಇದು ಒಂದು ಚರ್ಚೆ ಅಷ್ಟೇ, ನಮ್ಮಲ್ಲಿ ಒಂದು ಚರ್ಚೆ, ಹೇಗೆ ಏನು ಅಂತ. ಇದರಿಂದ ಏನಾಗುತ್ತೆ ಏನೋ ನನಗೂ ಗೊತ್ತಿಲ್ಲ, ಒಂದು ಚರ್ಚೆ. ಆದರೆ ವಿಶೇಷ ಸೂಚನೆ ಏನಂದರೆ, ಸಿನಿಮಾ ಥರ ನೋಡು ಅನ್ನೋರು ದಯವಿಟ್ಟು ಇದನ್ನು ಕೇಳಬೇಡಿ, ಕಮೆಂಟು ಮಾಡಬೇಡಿ ಹೇಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಾಧ್ಯವಾದ ಶೇರ್ ಮಾಡಿ. ಧನ್ಯವಾದಗಳು.